నామము జయ జయ ప్రభు నామము. దేవుని వాక్యంలోనికి వెళదాం. దేవుని వాక్యంలో నుండి లూకా సువార్త, ದೇವನ ವಾಕ್ಯದೊಳಗಿಂದ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದ್ಕೊಳ್ಳೋಣ. ಆ ಕಾಲದಲ್ಲಿ ರಾಜ್ಯವೆಲ್ಲ ಖಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಹಾಗೆ ಎಲ್ಲರೂ ಖಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ప్రార్థన చేసుకుందాం. ಪ್ರೇಮ ನಮ್ಮಕ್ಕಂಗಳ మా తండ్రి, ನಿನ್ನ ಘನವಾದ ಶ್ರೇಷ್ಠವಾದ ಮಹಾಪರಿಶುದ್ಧವಾದ ನಾಮಕ್ಕಾಗಿ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸಿದ್ದೀನಿ ಸ್ವಾಮಿ. ಇದುವರೆಗೂ ಹಾಡುಗಳ ಮುಖಾಂತರ ನಿಮ್ಮನ್ನು ಮಹಿಂಪಡಿಸಲಿಕ್ಕೆ ನೀವು ಕೊಟ್ಟಿರುವ ಅವಕಾಶಕ್ಕಾಗಿ ವಂದನೆಗಳ ಸ್ತೋತ್ರಗಳು. ಈ ಸಮಯದಲ್ಲಿ ಸ್ವಾಮಿ ವಾಕ್ಯ ಭಾಗದೊಡನೆ ನೀವು ನಮ್ಮ ಸಂಗಡ ಮಾತಾಡಿ ನಮ್ಮನ್ನು ಬಲಪಡಿಸಬೇಕಂತೇಳಿ ನಜರೇತನ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಬೇಡೊಂದು ದೇವ స్వామియే, ఆమేన్. దేవుని యొక్క వాక్యములో నుండి మనం చదువుకున్నటువంటి భాగాన్ని లూకా సువార్త 2ನೇ అధ్యాయವನ್ನು ನಾವು ನೋಡ್ತಿರುವಾಗ ఈ 2వ అధ్యాయంలో మనం గమనించినట్లయితే, ಆ ಕಾಲದಲ್ಲಿ ರಾಜ್ಯವೆಲ್ಲ ಖಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ఆజ్ఞೆಯು చక్రవర్తిಯಾದ ఔగుస్తనిಂದ ಹೊರಟಿತು. అంటే ఆ దినాల్లో ఒక ఆజ్ఞ వెళ్ళినట్టు ఉంది. ఏంటి ఆజ్ఞ అంటే, దేశంలో ఉన్నటువంటి ప్రతి ఒక్కరు కూడా ఏం చేయాలంటండి, దేశంలో ఉన్నటువంటి ప్రతి ఒక్కరు కూడా వారి వారి యొక్క పేర్లను ప్రజాసంఖ్యలో రాసుకోవాలి. ఎక్కడ రాయాలంటండి, అది ಪ್ರಜಾಸಂಖ್ಯೆలో ರಾయించుకోవాలి. ಅವರವರ ಹೆಸರುಗಳನ್ನು ಪ್ರಜಾಸಂಖ್ಯೆಯಲ್ಲಿ ಬರೆಸಿಕೊಳ್ಳುವುದು. ಅದನ್ನೇನಂತಾರೆ ಅಂದರೆ ಖಾನೇಶುಮಾರಿ ಎಂದು ಕರೆಯುತ್ತಿರ್ತಾರೆ. ಆ ದಿನಗಳಲ್ಲಿ ಚಕ್ರವರ್ತಿ ಆಗಿರುವಂಥ ಔಗುಸ್ತು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ಈ ಮೊದಲನೆಯ ಖಾನೇಶುಮಾರಿ ಎಂದು ಇದಕ್ಕೆ ಹೆಸರಿದೆ. ಈ ಚರಿತ್ರೆಯಲ್ಲಿ ಮೊದಲನೇ ಸಾರಿ ಏನಾಯ್ತಂತ ಖಾನೇಶುಮಾರಿಯನ್ನು ಬರೆಸ್ಕೊಳ್ಳುವುದು. ಆದ ಕಾರಣ ಎಲ್ಲರೂ ಕೂಡ ಖಾನೇಶುಮಾರಿ ಬರೆಸ್ಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವಂಥ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ದೇವರ ವಾಕ್ಯವನ್ನು ನಾವು ಗಮನಿಸ್ತಿರುವಾಗ ಈ ಯೋಸೇಫನು ತನ್ನ ಹೆಸರನ್ನು ಬರೆಸಿಕೊಳ್ಳಲಿಕ್ಕೆ ದಾವೀದನ ಊರು ಆಗಿರುವಂಥ ಬೆತ್ಲೆಹೇಮಿಗೆ ಹೋದನು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಆ ದಿವಸಕ್ಕೆ
ಈ ಯೋಸೇಫನ ಹೆಂಡತಿಯಾಗಿರುವಂಥ ಮರಿಯಳು ದಿನಗಳು ತುಂಬಿತು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಕೆ ಗರ್ಭಿಣಿ ಆಗಿತ್ತು ಎಂದು ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ಆ ಸಮಯದಲ್ಲಿ 6ನೇ ವಚನ ಓದ್ತೀವಿ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆ ದಿನ ತುಂಬಿತು. ಆಕೆ ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜಗದ್ರಕ್ಷಕನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಹುಟ್ಟಿದ್ದಾನೆ. ಆತನು ಹುಟ್ಟುವುದಕ್ಕೆ ಮುಂಚೆ 700 ವರ್ಷಗಳ ಮುಂಚಿತವಾಗಿ ಪ್ರವಾದಿಯ ಬಾಯಿಂದ ದೇವರು ಈ ಸುವಾರ್ತೆಯನ್ನು ಹೊರಡಿಸಿದ್ದಾನೆ. ಏನು ಆ ಸುವಾರ್ತೆ ಅಂದರೆ, ಇಗೋ ಕನ್ಯಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಇಲ್ಲಕ್ಕೆ ಒಂದು ಮಗುವನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಇಮ್ಮಾನುವೇಲ್ ಎಂಬ ಶಬ್ದಕ್ಕೆ ಭಾಷಾಂತರದಲ್ಲಿ ದೇವರು ನಮ್ಮ ಸಂಗಡ ಇರುವನು ಎಂದು ಆ ದಿವಸ ದೇವರು ಮಾತಾಡಿಸಿದ್ದಾನೆ. ಆದರೆ ಕಾಲವು ಸಂಪೂರ್ಣವಾಗುವಾಗ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಎಂದು ನಾವು ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೀವಿ. ಏಕೆಂದರೆ ಈ ದೇವರ ವಾಕ್ಯ ಇರುವಂಥ ಪುಸ್ತಕಕ್ಕೆ ಒಂದು ಹೆಸರಿದೆ. ಅದರ ಹೆಸರೇನೆಂದರೆ ಸತ್ಯವೇದವು. ಇದರಲ್ಲಿ ಇರುವುದೆಲ್ಲ ಕೂಡ ಸತ್ಯವಾಗಿದೆ. ಆದರೆ ಇಲ್ಲಿ ನಾವು ನೋಡ್ತಿರುವ ಯೇಸು ಸ್ವಾಮಿ ಹುಟ್ಟಿದ ದಿನದ ರಾತ್ರಿಯಲ್ಲಿ 8ನೇ ವಚನ ನಾವು ನೋಡ್ತೇವೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಆ ಸೀಮೆಯಲ್ಲಿ ಕುರುಬರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಕುರಿಗಳನ್ನು ಕಾಯುತ್ತಾ ಇರುವಾಗ ಕರ್ತನ ಪ್ರಭೆ ಕಾಣಿಸಿಕೊಂಡು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಮಹಿಮೆಯು ಆತನ ಸುತ್ತಲೂ ಪ್ರಕಾಶಿಸಿದೆ, ಅವರ ಸುತ್ತಲೂ ಪ್ರಕಾಶಿಸುತ್ತೆ ಎಂದು ಕೂಡ ಬರೆಯಲ್ಪಟ್ಟಿದೆ. ಆ ಕುರುಬರು ಏನೋ ಇದು ವಿಚಿತ್ರವಾಯ್ತಲ್ಲ, ಇದೇನು ದೊಡ್ಡ ಬೆಳಕು ಬಂತಂತೇಳಿ ಅವರು ಬಹಳವಾಗಿ ಹೆದರ್ಕೊಂಡ್ರು. ಅವ್ರು ಹೆದರ್ಕೊಳ್ಳುವಾಗ ಕರ್ತನ ದೂತನು ಹೇಳ್ತಾನೆ ಅವರಿಗೆ, ಹೆದರಬೇಡ್ರಿ. ಈ ದಿವಸಗಳಲ್ಲಿ ನಾವು ಕೂಡ ಎಲ್ಲ ಸಣ್ಣ ವಿಷಯಕ್ಕೆ ದೊಡ್ಡ ವಿಷಯಕ್ಕೆ ಯಾವ ವಿಷಯ ಇದ್ದರೂ ಕೂಡ ಎಲ್ಲ ವಿಷಯಗಳಿಗೆ ನಾವು ಹೆದರ್ಕೊಳ್ಳೋರಾಗಿದ್ದೀವಿ. ಏಕೆಂದರೆ ಯಾಕೆ ಹೆದರ್ಕೊಳ್ತಿದ್ದೇವೆ ಅಂದರೆ, ಇದೇನೋ ಏನಾಗ್ಬಿಡ್ತದೋ, ನಾವು ಏನಾಗ್ತೀವೋ, ನಾವು ಬದುಕ್ತೀವೋ ಇಲ್ಲವೋ, ಮುಟ್ತೀವೋ ಇಲ್ಲವೋ, ನಮ್ಮ ವಿಷಯದಲ್ಲಿ ನಮ್ಮ ಜೀವನದಲ್ಲಿ ಸಂಗತಿಗಳು ನಡೀತಾವೋ ಇಲ್ಲವೋ, ಒಂದು ವೇಳೆ ನಾನು ಮಾಡಿರುವಂಥ ತಪ್ಪುಗಳು, ನಾನು ಮಾಡಿರುವಂಥ ದೋಷಗಳು ಯಾರಿಗಾದರೂ ಗೊತ್ತಾಗ್ಬಿಡ್ತಾವೇನಂತೇಳಿ ದಿನನಿತ್ಯವೂ ಕ್ಷಣವೂ ನಾವೆಲ್ಲರೂ ಭಯದಿಂದ ನಾವು ಬದುಕ್ತಾ ಇರುವಂಥ ದಿವಸಗಳಲ್ಲಿ ಇವಾಗ ಕೂಡ ನಾವು ಇದ್ದೀವಿ. ಕುರುಬರು ಕೂಡ ಅದೇ ರೀತಿಯಲ್ಲಿ ಭಯದಲ್ಲಿದ್ದಾರೆ. ಅವರು ಏನು ನಾವಾದರೆ ಈ ಕುರಿಗಳನ್ನು ಕಾಯ್ಕೊಳ್ತಾ ನಾವಿದ್ರೆ ಏನು ಇದು ದೊಡ್ಡ ಬೆಳಕು ಬಂತಲ್ಲ, ಏನಾಗ್ತದೆ ಏನಂತೇಳಿ ಅವರು ಭಯಭ್ರಾಂತರಾಗುವಾಗ ದೇವದೂತರು ಹೇಳಿರುವಂಥ ಸುವಾರ್ತೆ ಏನಂದರೆ, ಹೆದರಬೇಡ್ರಿ. ಏನು ಹೇಳ್ತಿದ್ರಂತೆ ಇವರು, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೀನಿ. ಏನು ಸಮಾಚಾರಪ್ಪ ಇದು? ಸಮಾಚಾರ ಏನಿದೆಪ್ಪ ಅಂತ ನಾವು ಅಂತೀವಲ್ಲ, ಶುಭ ಸಮಾಚಾರವು, ಜನರಿಗೆಲ್ಲ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವು. ಯಾವುದೋ ಒಂದು ಪಂಗಡಕ್ಕೆ, ಒಂದು ಜಾತಿಗೆ, ಒಂದು ದೇಶಕ್ಕೆ, ಒಂದು ಪ್ರಾಂತಕ್ಕೆ ಮಾತ್ರ ಸಂತೋಷವನ್ನು ಕೊಡುವ ಸಮಾಚಾರ ಅಲ್ಲರಿದು. ಜನರಿಗೆಲ್ಲ ಸಂತೋಷವನ್ನು ಕೊಡುವಂಥ ಶುಭ ಸಮಾಚಾರ. ಎಂಥ ಸಂತೋಷ ಅಂದರೆ ಮಹಾ ಸಂತೋಷವನ್ನು ಕೊಡುವ ಶುಭ ಸಮಾಚಾರ. ಏನಪ್ಪ ಸಮಾಚಾರ ಅಂದರೆ, ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ರಕ್ಷಕನು ಹುಟ್ಟಿದ್ದಾನೆ. ಯಾರು ಹುಟ್ರಂತ? ರಕ್ಷಕನು ಹುಟ್ಟಿದ್ದಾನೆ. ಈ ಪ್ರಪಂಚಕ್ಕೆ ರಕ್ಷಕನು ಹುಟ್ಟಿದ್ದಾನೆ. ಈ ಪ್ರಪಂಚವನ್ನು ರಕ್ಷಿಸಲಿಕ್ಕೆ ರಕ್ಷಕನು ಹುಟ್ಟಿದ್ದಾನೆ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಸಂಚಾರ ಮಾಡ್ತಿರುವಾಗ ಅವ್ರು ಹೇಳಿದ ಮಾತೇನೆಂದರೆ, ಹೆದರಬೇಡ್ರಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಏನು ಹೇಳ್ತಾನಂತ? ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ನೋಡುತ್ತೀನಿ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನನ್ನ ಶಾಂತಿಯನ್ನು ನಿನಗೆ ಕೊಡ್ತೀನಿ, ನಾನು ನಿಮ್ಮನ್ನು ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ. ಒಂದು ವೇಳೆ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹೋಗ್ಬೋದು, ನಮ್ಮ ಆರೋಗ್ಯವು ಬಿಟ್ಟು ಹೋಗ್ಬೋದು,
ನಮ್ಮ ಆಸ್ತಿ ಬಿಟ್ಟು ಹೋಗ್ಬೋದು, ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ಯೇಸು ಸ್ವಾಮಿ ನಮ್ಮನ್ನು ಬಿಡೋದಿಲ್ಲ. ನಾವು ಈ ಲೋಕದಲ್ಲಿ ನಾವು ಅನಾಥರಲ್ಲ. ಆದ ಕಾರಣ ದೇವದೂತನ ಹೇಳ್ತಾನ, ಭಯಪಡೋದು ಬೇಕಾಗಿಲ್ಲ, ಏಕೆಂದರೆ ರಕ್ಷಕನು ಹುಟ್ಟಿದ್ದಾನೆ. ಪಾಪದಿಂದ, ಶಾಪದಿಂದ, ಕಷ್ಟದಿಂದ, ಕಣ್ಣೀರಿನಿಂದ, ವೇದನೆಯಿಂದ, ರೋಗದಿಂದ ನಮ್ಮನ್ನು ಬಿಡಿಸಲಿಕ್ಕೆ ರಕ್ಷಕನು ಹುಟ್ಟಿದ್ದಾನೆ. ಆತನ ಯಾರಂದರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತ, ರಕ್ಷಿಸುವ ರಾಜು. ನೀನು ರಕ್ಷಣೆ ಹೊಂದಬೇಕೆಂದರೆ ನಿನಗೋಸ್ಕರ ರಕ್ತವನ್ನು ಸುರಿಸಬೇಕು. ನಮ್ಮಲ್ಲಿರುವಂಥ ಪಾಪದಿಂದ ನಾವು ಬಿಡುಗಡೆ ಹೊಂದಬೇಕೆಂದರೆ, ಪಾಪವು ಕೊಡುವ ಸಂಬಳ ಮರಣ. ಈ ಮರಣವನ್ನು ನಾವು ಜಯಿಸಬೇಕಾದ್ರೆ ನಾವು ರಕ್ತವನ್ನು ಅರ್ಪಣೆ ಮಾಡಬೇಕು. ಯಾವ ರಕ್ತ? ಯಾವ ರಕ್ತ? ನಾವೆಲ್ಲ ಅಲ್ಲಿ ನಿಂತುಕೊಂಡಿದ್ದೀವಿ. ಆದರೆ ಯೋಹಾನನು ದೀಕ್ಷಾ ಸ್ನಾನಿಕನಾಗಿರುವಂಥ ಯೋಹಾನ್ ಹೇಳ್ತಾನೆ, ಈಗೋ ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗುತ್ತಿರುವಂಥ ದೇವರ ಕುರಿಮರಿ ಎಂದು ಯೇಸುವನ್ನು ಕರೆಯುತ್ತಿದ್ದಾನೆ. ಯಾರು ಈ ಯೇಸು ಸ್ವಾಮಿ ಅಂದರೆ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂಥ ದೇವರ ನೇಮಿಸಿರುವಂಥ ಕುರಿಮರಿ ಎಂದು 1ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 29ನೇ ವಚನದಲ್ಲಿ ನಾವು ನೋಡ್ತಿದ್ದೀವಿ. ಆದರೆ ನಾವು ಇಲ್ಲಿ ನೋಡಿರುವಂಥ ಲೂಕ ಸುವಾರ್ತೆಗೆ ನಾವು ಬರುವಾಗ ರಕ್ಷಕನು ಹುಟ್ಟಿದ್ದಾನೆ. ಆತನ ಯಾರು ಅಲ್ಲ, ಕರ್ತನಾಗಿರುವಂಥ ಕ್ರಿಸ್ತನೇ. ಆತನು ನಿಮಗೆ ಹೇಗೆ ಗೊತ್ತಾಗ್ತದ? ಓ ಕುರುಬರೇ, ನಿಮಗೆ ಆತನು ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕಂದ್ರೆ, ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರೆಂದು ಹೇಳಿದನು. ಪಕ್ಕನೇ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಮೇಲನ ಲೋಕದಲ್ಲಿರುವಂಥ ದೇವರಿಗೆ ಮಹಿಮೆಯಾಗಲಿ, ಏಕೆಂದರೆ ತನ್ನ ಪ್ರಜೆಗಳನ್ನು ಅವರ ಪಾಪಗಳಿಂದ ರಕ್ಷಿಸಲಿಕ್ಕೆ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆದ ಕಾರಣ ದೇವರಿಗೆ ಮಹಿಮೆಯಾಗಲಿ ಎಂದು ದೇವದೂತರು ದೇವರನ್ನು ಕೊಂಡಾಡುತ್ತಾ ಇದ್ದಾರೆ. ದೇವದೂತರು ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಏಕೆಂದರೆ ದೇವರ ವಾಕ್ಯವು ಹೇಳ್ತದ, ಭೂಲೋಕದಲ್ಲಿ ಒಬ್ಬ ಪಾಪಿ ರಕ್ಷಣೆಯನ್ನು ಹೊಂದುವುದು ಪರಲೋಕದಲ್ಲಿ ದೊಡ್ಡ ಸಂತೋಷಕ್ಕೆ ಕಾರಣವಾಯ್ತಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಈ ದಿವಸ ನೀನು ನಾನು ರಕ್ಷಣೆ ಹೊಂದಿದ್ರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗುತ್ತದೆ ಪ್ರಿಯರೇ. ಆದ ಕಾರಣ ದೇವರಿಗೆ ಮಹಿಮೆ ಉಂಟಾಗಲಿ ಎಂದು ದೇವದೂತರು ಹಾಡನ್ನಾಡುತ್ತಿದ್ದಾರೆ. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿರುವಂಥ ಮನುಷ್ಯರೊಳಗೆ ಸಮಾಧಾನ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಿರುವಾಗ ಮೇಲನ ಲೋಕದಲ್ಲಿರುವಂಥ ದೇವರಿಗೆ ಮಹಿಮೆ ಆಗ್ತದೆ. ಭೂಲೋಕದಲ್ಲಿ ಯಾರ್ಯಾರು ದೇವರಿಗೆ ಇಷ್ಟರಾಗಿ ಬದುಕ್ತಾರೋ, ಯಾರ್ಯಾರು ದೇವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಸಮಾಧಾನ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದಿವಸ ನಾವು ಕೂಡ ದೇವರನ್ನು ಕೊಂಡಾಡಲಿಕ್ಕೆ ದೇವರೊಂದು ಸುವರ್ಣ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಯಾಕೆಂದರೆ ನಾವೆಲ್ಲರೂ ಪಾಪಿಗಳು, ನಮ್ಮಲ್ಲಿ ಒಳಿತು ಎಂಬುದು ಏನಿಲ್ಲ, ಒಳ್ಳೆಯದೆಂಬುದು ಏನಿಲ್ಲ. ಆ ಸಲಗ ಸಹೋದರರು ಹಾಡನ್ನು ಹಾಡ್ತಾ ಇರ್ತಾನೆ ಭಕ್ತನು, ಒಳಿತು ಮಾಡು ತಮ್ಮ, ಏನು ಮಾಡಬೇಕು ನೀನು? ಒಳಿತನ್ನು ಮಾಡು, ಒಳಿತನ್ನು ಮಾಡು, ನೀನಿನ ಪಾಪವನ್ನು ಬಿಟ್ಟು ಒಳಿತನ್ನು ಮಾಡು. ನಾವು ಯಾರು ಕೂಡ ಒಳ್ಳೆಯವರಲ್ಲ ರೀ. ದೇವರ ವಾಕ್ಯವು ಹೇಳ್ತದ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಸ್ವರ್ಗ ರಾಜ್ಯವನ್ನು ನೀನು ಅನುಭವಿಸಬೇಕೆಂದರೆ ನೀನೇನು ಮಾಡಬೇಕು? ಪಾಪದಿಂದ ಬಿಡುಗಡೆ ಹೊಂದಬೇಕು. ನಿಮಗೋಸ್ಕರ ನಮಗೋಸ್ಕರ ಹುಟ್ಟಿರುವಂಥ ರಕ್ಷಕನನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಆ ರಕ್ಷಕನು ಹುಟ್ಟಿದ್ದಾನೆ, ಆ ರಕ್ಷಕನು ಬೆಳೆದಿದ್ದಾನೆ. 33 ವರ್ಷ ಜೀವಿಸಿದ್ದಾನೆ ಈ ಲೋಕದಲ್ಲಿ. ತನ್ನ ಯೌವನ ಪ್ರಾಯದಲ್ಲಿ ತನ್ನ ನಿಷ್ಕಲ್ಮಶವಾಗಿರುವಂಥ, ನಿರ್ದೋಷವಾಗಿರುವಂಥ, ಪವಿತ್ರವಾಗಿರುವಂಥ ತನ್ನ ರಕ್ತವನ್ನು ಕಲ್ವಾರಿಯ ಶಿಲುಬೆ ಮೇಲೆ ಆತ ಸುರಿಸಿದ್ದಾನೆ. ತನ್ನ ಪ್ರಾಣವನ್ನು ಚೆಲ್ಲಿದ್ದಾನೆ. ಆತನಲ್ಲಿ ಯಾವ ಪಾಪವೂ ಇಲ್ಲ, ಯಾವ ದೋಷವಿಲ್ಲ. ನ್ಯಾಯಾಧೀಶನು ಹೇಳ್ತಾನೆ, ಈಗೋ ಈ ಮನುಷ್ಯನಲ್ಲಿ ನನಗೆ ಯಾವ ದೋಷವೂ ಕಾಣುತ್ತಿಲ್ಲ ಎಂದು
2000 ವರ್ಷಗಳ ಹಿಂದೆ ಪಿಲಾತನು ತೀರ್ಪನ್ನು ಕೊಟ್ಟಿದ್ದನ್ನು ನಾವು ನೋಡ್ತಿದ್ದೀವಿ. ಆದರೆ ಆಗಿನ ಜನರು ಯೇಸುವನ್ನು ಶಿಲುಬೆಗೆ ಹಾಕಿರಿ, ಶಿಲುಬೆಗೆ ಹಾಕಿರಿ ಎಂದು ಕೂಗಾಡುವುದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ದೇವರ ಜನರನ್ನು ರಕ್ಷಿಸಲಿಕ್ಕೆ, ಮನುಷ್ಯರನ್ನು ರಕ್ಷಿಸಲಿಕ್ಕೆ ಒಬ್ಬ ವ್ಯಕ್ತಿ, ಅಂದರೆ ಪವಿತ್ರವಾಗಿರುವಂಥ ವ್ಯಕ್ತಿ, ಪರಿಶುದ್ಧನಾದಂಥ ವ್ಯಕ್ತಿ ಯೇಸು ಸ್ವಾಮಿ ಈ ಲೋಕದಲ್ಲಿ ತನ್ನ ಬಲಿ ಅರ್ಪಣೆಯನ್ನು ಅರ್ಪಿಸಬೇಕಾಗಿದೆ. ಯಾಕೆ ಯೇಸು ಸ್ವಾಮಿ ಹುಟ್ಟಿದನು ಗೊತ್ತಾ? ಅನೇಕರನ್ನು ರಕ್ಷಿಸಲಿಕ್ಕೆ, ಮನುಷ್ಯರನ್ನು ರಕ್ಷಿಸಲಿಕ್ಕೆ, ಲೋಕವನ್ನು ರಕ್ಷಿಸಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತದ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟದನೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದಿದ್ದಾನೆ ಎಂದರೆ, ಯಾರ್ಯಾರು ಯೇಸುವನ್ನು ನಂಬುತ್ತಾರೋ ಅವರಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಿಬೇಕೆಂದು ದೇವರು ಯೇಸುವನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ. ಆತ ನಮ್ಮೆಲ್ಲರ ಪಾಪ ಪರಿಹಾರಾರ್ಥವಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ, ಸತ್ತು ಹೋಗಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಮತ್ತು ತಿರುಗಿ 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾನೆ. ಎಲ್ಲರೂ ನೋಡ್ತಿರುವಾಗ ಪರಲೋಕಕ್ಕೆ ಆರೋಹಣನಾಗಿದ್ದಾನೆ. ಪ್ರಿಯರೇ, ಆತನು ಮತ್ತೆ ಬರಲಿಕ್ಕಿದ್ದಾನೆ. ನಿಮಗೋಸ್ಕರ ಪ್ರಾಣಾರ್ಪಣೆ ಮಾಡಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದರೆ ನಿನಗೆ ಶಾಂತಿ ಸಿಗ್ತದೆ, ಸಮಾಧಾನವನ್ನು ನೀನು ಪಡಿಬೋದು, ನಿತ್ಯ ಜೀವವನ್ನು ನೀನು ಹೊಂದಬಹುದು. ಈ ಲೋಕದಲ್ಲಿ ಧೈರ್ಯವಾಗಿ ನೀನು ಜೀವಿಸಬಹುದು, ನೀನು ಅಂಜಿಕೊಳ್ಳಾರ್ದಂತೆ ಬದುಕಬಹುದು, ಸತ್ಯವಂತನಾಗಿ ನೀನು ಜೀವಿಸಬಹುದು. ಈ ದಿವಸ ಒಂದು ಸನ್ಮಾರ್ಗದಲ್ಲಿ ನೀನು ಬದುಕಲಿಕ್ಕೆ ದೇವರು ಕೊಟ್ಟಿರುವಂಥ ಒಂದೇ ಅವಕಾಶ ಗೊತ್ತಾ? ರಕ್ಷಣೆ. ಕಾರಣ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದೋಣ, ಕರ್ತನನ್ನು ನಾವು ಅನುಭವಿಸೋಣ, ಕರ್ತನನ್ನು ನಾವು ಹಿಂಬಾಲಿಸೋಣ, ನಮ್ಮ ಪಾಪಗಳನ್ನು ಆತನ ರಕ್ತದಲ್ಲಿ ನಾವು ತೊಳೆದುಕೊಳ್ಳೋಣ, ಪವಿತ್ರರಾಗಿ ಪರಿಶುದ್ಧರಾಗಿ ದೇವರು ಕೊಡುವಂಥ ದೊಡ್ಡ ಸಂತೋಷವನ್ನು, ದೊಡ್ಡ ಸಮಾಧಾನವನ್ನು ನಾವೆಲ್ಲರೂ ಹೊಂದಿಕೊಳ್ಳುವ ಹಾಗೆ ಈ ದಿವಸ ನಾವೆಲ್ಲರೂ ಕೂಡ ದೇವರು ಕಳಿಸಿರುವಂಥ ಆತನ ಮಗನನ್ನು, ಕರ್ತನಾಗಿರುವಂಥ ಕ್ರಿಸ್ತನನ್ನು ಸ್ವೀಕಾರ ಮಾಡೋಣ. ಅಂಥ ಕೃಪೆ ಕರ್ತನಾಗಿರುವಂಥ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ.